ಎಫೆಸದವರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ನೇ ವಚನ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ಕರ್ತನಲ್ಲಿರುವ ಪ್ರೀತಿ ದೇವ ಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸ ನಿಮ್ಮ ಹೃದಯ ಕೆಲವೊಂದು ವಿಷಯಗಳಲ್ಲಿ ಭಾರವಾಗಿ ಇದೆ. ಸಮಾಧಾನ ನಿಮ್ಮ ಜೀವಿತದಲ್ಲಿ ಕೊಂಚವಾಗಿ ಮರೆಯಾಗುತ್ತಾ ಇದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರಗಳಿಲ್ಲದ ಹಾಗೆ ನೀವು ಕಳವಳಗೊಂಡಿದ್ದೀರಿ. ದೇವರು ನನ್ನನ್ನು ಮರೆತು ಬಿಟ್ರಾ, ನನ್ನಿಂದ ದೂರ ಹೋಗಿದ್ದಾರಾ ಎಂಬುದಾದಂತಹ ಭಾವನೆಗಳು ನಿಮ್ಮ ಜೀವಿತದಲ್ಲಿ ಕಾಡಲ್ಪಡುತ್ತಾ ಇದೆ. ಪ್ರಿಯರೇ, ಯೇಸು ಕರ್ತನು ನಿಮ್ಮ ಹಾಗೆ ನಿಮ್ಮ ವಿಷಯದಲ್ಲಿ ಯೋಚಿಸುವಂಥವರಲ್ಲ. ಅವರು ನಿಮ್ಮನ್ನು ಪ್ರೀತಿಯಿಂದ ಆದಿಕೊಂಡಿದ್ದವರಾಗಿ ಇದ್ದಾರೆ. ಅವರ ಪ್ರೀತಿ ನಿಮ್ಮ ವಿಷಯದಲ್ಲಿ ಎಂದಿಗೂ ಸಹ ಬದಲಾಗಿಲ್ಲ. ಆದರೆ ನೀವು ಅವರಿಗೆ ಪ್ರಿಯರಾದ ಮಕ್ಕಳಾಗಿ ಜೀವಿಸಬೇಕು. ದೇವರಿಗೆ ಪ್ರಿಯರಾದಂಥ ಮಕ್ಕಳಾಗಿ ನಾವು ಜೀವಿಸುವಂಥದ್ದು ಹೇಗೆ ಎಂಬುದಾಗಿ ಕೇಳಿದ್ದೀರಾ? ದೇವರು ನಿಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ಹೇಗೆ ಕರೆಯಲ್ಪಟ್ಟರು ಆಲೋಚಿಸಿರಿ. ನೀವು ಲೋಕದ ಮಲಿನತ್ವದಲ್ಲಿ ತುಂಬಲ್ಪಟ್ಟವರಾಗಿದ್ರಿ. ನೀವು ಅತಿಯಾಗಿ ಪ್ರೀತಿಸಿದಂಥವರೇ ನಿಮ್ಮನ್ನು ಬಿಟ್ಟು ಅಗಲಿ ಹೋದರು. ನೀವು ರೋಗದಲ್ಲಿಯೂ ಮರಣದ ಹಾಸಿಗೆಯಲ್ಲೂ ಇರಲ್ಪಟ್ರಿ. ಸಾಲದ ಬಾಧೆಯಿಂದಾಗಿ ಜೀವನವೇ ಸಾಕೆಂಬುದಾದಂಥ ನಿರ್ಧಾರಕ್ಕೆ ಬಂದವರಾಗಿದ್ರಿ. ಮಾತ್ರವಲ್ಲದೆ ಇತರ ನಾನಾ ವಿಧವಾದಂಥ ಪಾಪಗಳಲ್ಲಿ ಶಾಪಗಳಲ್ಲಿ ಇದ್ದಂತಹ ದೇವರು ನಿಮ್ಮನ್ನು ಯೇಸು ಕರ್ತನ ಮುಖಾಂತರವಾಗಿ ಕ್ಷಮಿಸಲ್ಪಟ್ಟು ಆರಿಸಿ ತೆಗೆದುಕೊಂಡರು. ಆ ನಿಮಿತ್ತವಾಗಿಯೇ ನೀವು ದೇವರಿಗೆ ಪ್ರಿಯರಾದ ಮಕ್ಕಳಾಗಿದ್ರಿ. ಹಾಗಾಗಿ ನೀವು ಸಹ ಆತನ ಹಾಗೆ ಯೇಸು ಕರ್ತನನ್ನು ಅನುಸರಿಸಬೇಕು. ಹೇಗೆ ಎಂಬುದಾಗಿ ನೋಡುವುದಾದರೆ, ನಿಮಗೆ ಯಾರೆಲ್ಲರೂ ತಪ್ಪು ಮಾಡಿದರೂ ಆ ತಪ್ಪನ್ನು ಪಾಪಗಳನ್ನು ಕ್ಷಮಿಸಿರಿ. ಅದುವೇ ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಮನಸ್ಸಮಾಧಾನ ಇಲ್ಲದ ಹಾಗೆ ಬಾಧಿಸಲ್ಪಡ್ತಾ ಇದೆ. ನೀವು ಇತರರನ್ನು ಮನಪೂರ್ವಕವಾಗಿ ಕ್ಷಮಿಸಿರಿ. ಯಾರೆಲ್ಲರೂ ನಿಮಗೆ ತಪ್ಪನ್ನು ಮಾಡಿದ್ರು, ನಿಮಗೆ ದ್ರೋಹವನ್ನು ಮಾಡಿದ್ರು, ಅವರೆಲ್ಲರನ್ನೂ ಸಹ ಯೇಸು ಕರ್ತನ ಮಗನಾಗಿ ನೀವು ಮನಪೂರ್ವಕವಾಗಿ ಕ್ಷಮಿಸಿರಿ. ಇದುವೇ ದೇವರಿಗೆ ಪ್ರಿಯರಾದಂಥ ಮಕ್ಕಳ ಭಾವವಾಗಿರಬೇಕು. ನೀವು ನಿಜವಾಗಿಯೂ ದೇವರಿಗೆ ಪ್ರಿಯರಾಗಿ ಜೀವಿಸುವುದಾದರೆ ಇತರರನ್ನ ಮನಪೂರ್ವಕವಾಗಿ ಕ್ಷಮಿಸ್ತೀರಿ. ಆಗ ಕ್ಷಮಿಸಿ ನೋಡ್ರಿ, ನಿಮ್ಮ ಮನದಲ್ಲಿ ಸಂತೋಷ ಸಮಾಧಾನ ಉಂಟಾಗುತ್ತದೆ. ದೇವರು ಮುಂಚಿನ ಹಾಗೆ ನಿಮ್ಮ ಜೀವಿತದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾರೆ. ಈಗಲೇ ಒಪ್ಪಿಸಿಕೊಟ್ಟು ಕ್ಷಮಿಸ್ರಿ. ದೇವರಿಗೆ ಪ್ರಿಯರಾದ ಮಕ್ಕಳ ಹಾಗೆ ಕ್ಷಮಿಸ್ರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ನೀವು ಕರ್ತನಾದ ಯೇಸು ಕರ್ತನಲ್ಲಿ ಇವರನ್ನು ಪ್ರೀತಿಸಿ ಕ್ಷಮಿಸಿ ಆರಿಸಿ ತೆಗೆದುಕೊಂಡ ಪ್ರಕಾರವಾಗಿ ಇವರು ಸಹ ನಿಮಗೆ ಪ್ರಿಯರಾದ ಮಕ್ಕಳಾಗಿ ಜೀವಿಸುವ ಹಾಗೆ, ಇತರರನ್ನು ಕ್ಷಮಿಸುವ ಹಾಗೆ ಇವರಿಗೆ ಅನುಗ್ರಹ ಮಾಡಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.